ಈಗಷ್ಟೇ ನಾನು ನಮ್ಮ ಈ ಭಾಗದ ಶಾಸಕರಾದ ಮುನಿರತ್ನವರು ಭರತ್ ಪುರುಷಣ್ಣವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ನಾವು ಮಾಡಿದ್ವಿ. ಆ ದುಃಖ ಇನ್ಯಾರಿಗೂ, ಆ ಕುಟುಂಬಕ್ಕೆ ಇನ್ಯಾರಿಗೂ ಬರಬಾರ್ದು. ಅವ್ರು ಹೇಳಿದ್ರಂತೆ, ಛೋಟಾ ಬಚ್ಚಾ ಹೇ ಚೋಡ್ದೋ ಅಂತ ಬೇಡ್ಕೊಂಡ್ರಂತೆ. ಆದರೆ ಕಿರಾತಕರಿಗೆ ಕರುಣೆ ಎಲ್ಲಿರುತ್ತೆ? ಅವರು ಕೇಳಿದ್ದು ಒಂದೇ ಪ್ರಶ್ನೆ, ಕಲ್ಮಾ ಪಡೋ. ಇವರಿಗೆ ಅದು ಗೊತ್ತಿಲ್ಲ. 3 ಬಾರಿ ಗುಂಡಾರಿಸಿ ಸಾಯಿಸಿದ್ದಾರೆ. ಬಹುಶಃ ಸತ್ತೋರ್ದೆಲ್ಲರದು ಇದೇ ಕತೆ. ಅದಕ್ಕೆ ಕಾರಣ ಜಗತ್ತನ್ನು ಎರಡಾಗಿ ನೋಡುವಂಥ ಅವರ ಮೂಲತತ್ವ, ಅವರ ಫಿಲಾಸಫಿ. ಒಂದು ಇಸ್ಲಾಮನ್ನು ಪಾಲಿಸೋರು ಮತ್ತು ಇಸ್ಲಾಮೇತರರು. ಬರೀ ನೋಡ್ತಾರಷ್ಟೇ ಅಲ್ಲ, ಇಸ್ಲಾಮೇತರರ ಬಗೆಗಿನ ಅವರ ದೃಷ್ಟಿಕೋನ, ಆ ದೃಷ್ಟಿಕೋನವನ್ನು ಎಲ್ಲಿವರೆಗೂ ಬದಲಾಯಿಸಲ್ಲ ಅಲ್ಲಿವರೆಗೂ ಟೆರರಿಸ್ಟ್ಗಳು ರಕ್ತ ಬೀಜಾಸುರನಂತೆ ಹುಡ್ತಾನೆ ಇರ್ತಾರೆ. ಆ ದೃಷ್ಟಿಕೋನ ಬದಲಾಗದ ಹೊರತು ಜಗತ್ತಿನಲ್ಲಿ ಶಾಂತಿ ನೆಲೆಸಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಕೋನವೇ ಈ ಎಲ್ಲದರ ಮೂಲ. ಅದು ಬದಲಾಗದ ಹೊರತು ಹೇಗೆ ಶಾಂತಿ ನೆಲೆಸಕ್ಕೆ ಸಾಧ್ಯ? ಇಸ್ಲಾಮೇತರರ ಬಗೆಗಿನ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಳದೆ ಇದ್ದರೆ ಹೇಗೆ ಸಾಧ್ಯ? ಅವರಿಗೆ ಶಾಂತಿಗೂ ಎಲ್ಲಿಯ ಸಂಬಂಧ ಇರುತ್ತೆ? ಅವರಿಗೆ ಯಹೂದಿಗಳನ್ನ ಕಂಡ್ರೂ ಆಗಲ್ಲ, ಕ್ರಿಶ್ಚಿಯನ್ರನ್ನು ಕಂಡ್ರೂ ಆಗಲ್ಲ, ಬುದ್ಧನನ್ನು ಕಂಡ್ರೂ ಆಗಲಿಲ್ಲ. ಬುದ್ಧ ಯಾರಿಗೆ ತೊಂದರೆ ಕೊಟ್ಟಿದ್ದ? ಬುದ್ಧನನ್ನು ಬಾಮಿಯಾನ್ನಲ್ಲಿ 2500 ವರ್ಷಗಳಿಂದ ನಗುನಗ್ತಾ ನಿಂತವನ್ನು ಪಿರಂಗಿ ಹುಟ್ಟು ಉಡಾಯಿಸಿದ್ರು. ಕಾರಣ ಏನು ಅಂದರೆ ದ್ವೇಷ. ಮ್ಯೂಸಿಯಂನಲ್ಲಿದ್ದಂಥ ವಿಷ್ಣು, ಶಿವ, ಬುದ್ಧ, ತೀರ್ಥಂಕರರ ವಿಗ್ರಹಗಳನ್ನು ಕೂಡ ಸಹಿಸ್ಲಿಕ್ಕಾಗಲಿಲ್ಲ. ಮ್ಯೂಸಿಯಮಲ್ಲಿತ್ತು. ಯಾಕೆಂದರೆ ದ್ವೇಷ. ಸರಸ್ವತಿ ಆಯುಧ ಹಿಡಿದವಳಲ್ಲ, ಜ್ಞಾನದ ಪ್ರಸಾರ ಮಾಡ್ತಿದ್ದವಳು. ಆ ಸರಸ್ವತಿಯ ಮಂದಿರವನ್ನು ಧ್ವಂಸ ಮಾಡಿದ್ರು. ಯಾಕೆಂದರೆ ದ್ವೇಷ. ನಳಂದ ವಿಶ್ವವಿದ್ಯಾಲಯನೂ ದ್ವೇಷ ಮಾಡಿದ್ರು. ಯಾಕೆಂದರೆ ತಾನು ನಂಬುವ ಗ್ರಂಥ ಹೊರತುಪಡಿಸಿ ಉಳಿದಿದ್ದು ಯಾವುದೂ ಇರಬಾರ್ದು ಅನ್ನುವಂಥ ದ್ವೇಷ. ಈಗ ಕೊಂದಿರೋದು ಕೂಡ ಆ ದ್ವೇಷದ ಕಾರಣದಿಂದಲೇ. ಆ ದ್ವೇಷ ಹುಟ್ಟಿದ್ದೆಲ್ಲಿಂದ ಅಂದರೆ ತನ್ನ ಮೂಲ ನಂಬಿಕೆಯಲ್ಲಿರುವಂಥ ಜಗತ್ತನ್ನು ಎರಡಾಗಿ ನೋಡುವಂಥ ದೃಷ್ಟಿಕೋನ. ಆ ದೃಷ್ಟಿಕೋನವನ್ನು ಬದಲಾಯಿಸದೇ ಇದ್ದರೆ ಹೇಗೆ ಶಾಂತಿ ನೆಲೆಸಕ್ಕೆ ಸಾಧ್ಯ? ಇನ್ನೆಷ್ಟು ಜನ ಬಲಿಯಾಗಬೇಕು? ಇನ್ನೆಷ್ಟು ಬಾರಿ ಇದೇ ಕತೆ ನಾವು ಹೇಳ್ತಾ ಇರಬೇಕು? ತಾವು ನೆಮ್ಮದಿಯಾಗಿರಲ್ಲ, ಉಳಿದವ್ರನ್ನು ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಆ ಪಾಪ ಮಗು, ಆ ತಾಯಿ, ಆಕೆ ಕಣ್ಣೆದುರುಗಡೆ ಗಂಡನ ಹತ್ಯೆ ಆಗುತ್ತೆ. ಹೆಂಗೆ ಸಹಿಸ್ಕೊಳ್ಳೋಕೆ ಸಾಧ್ಯ? ಯಾರು ಸಮಾಧಾನ ಮಾಡೋಕ್ಕಾಗತ್ತೆ? ಸಮಾಧಾನ ಹೆಂಗೆ ಸಿಗುತ್ತೆ? ಎಲ್ಲರೂ ಒಟ್ಟಾಗಿ ವಿಮರ್ಶೆ ಮಾಡಬೇಕಾದ ಅವಶ್ಯಕತೆ ಇದೆ. ಯಾಕೆ ಶಾಸ್ತ್ರಾರ್ಥವಾಗಿರ್ತಕ್ಕಂಥ ಚರ್ಚೆ ನಡೆದಿಲ್ಲ? ಚರ್ಚೆ ನಡಿಬೇಕು, ಸತ್ಯನ ಹೇಳಬೇಕು. ಸತ್ಯನ ಹೇಳಿದಾಗ ಅಟ್ಲೀಸ್ಟ್ ಅವರಾದರೂ ಬದಲಾಗ್ತಾರೆ, ಅವ್ರಿಗೆ ಅನಿಸುತ್ತೆ. ಇಲ್ಲದೇ ಅವ್ರು ಬದಲಾಗಕ್ಕೆ ಸಾಧ್ಯ ಇಲ್ಲ. ತಂತ್ರಗಾರಿಕೆ ಮಾತ್ರ ಬದಲಾಗುತ್ತೆ, ಅವ್ರು ಬದಲಾಗಲ್ಲ. ಇಷ್ಟೇ ಈ ಸಂದರ್ಭದಲ್ಲಿ ಹೇಳೋದು. ಅವರ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿ ದೇವರು ಕೊಡಲಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ನೀವು ತಾರತಮ್ಯ ಮಾಡಬೇಡಿ ಸಾವನಲ್ಲಿ. ವಯನಾಡಿನಲ್ಲಿ ಆನೆ ತುಳಿತಕ್ಕೆ ಸತ್ತವನಿಗೆ 25 ಲಕ್ಷ ಪರಿಹಾರ ಘೋಷಣೆ ಮಾಡ್ತೀರಿ, ಇಲ್ಲಿ 10 ಲಕ್ಷ ಘೋಷಣೆ ಮಾಡ್ತೀರಿ. ಅಂದರೆ ನಿಮಗೆ ಸಾವಿನಲ್ಲೂ ಯಾಕೆ ತಾರತಮ್ಯ ಮಾಡ್ತೀರಿ? ಯಾರನ್ನೋ
ಯಾರಿಗೋ ಸಮಾಧಾನ ಪಡಿಸೋದಕ್ಕೆ 25 ಲಕ್ಷ ಕೊಡೋರು, ಇಲ್ಲಿ ಯಾಕೆ ಬರೀ 10 ಲಕ್ಷ? ಏನು ಸಂದೇಶ ಕೊಡ್ತೀರಿ ನೀವು? ಅಂದರೆ ಕರ್ನಾಟಕದವನು ಸತ್ತರೆ 10 ಲಕ್ಷ, ಕೇರಳದವರು ನಿಮ್ಮ ಅಧಿನಾಯಕಿ ಪ್ರತಿನಿಧಿಸುವಂಥವ್ರು ಸತ್ತರೆ 25 ಲಕ್ಷ ಅನ್ನೋದು ಕೆಟ್ಟ ಸಂದೇಶ. ನಿಮ್ಮ ಬಗ್ಗೆನೂ ಕೆಟ್ಟ ಅಭಿಪ್ರಾಯ ಬರುತ್ತೆ. ಆ ಥರ ತಾರತಮ್ಯ ಮಾಡಬೇಡಿ ಅಂತ ವಿನಂತಿ ಮಾಡ್ತೀನಿ. ಈಗಷ್ಟೇ ನಾನು ನಮ್ಮ ಈ ಭಾಗದ ಶಾಸಕರಾದ ಮುನಿರತ್ನವರು ಭರತ್ ಪುರುಷಣ್ಣವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ನಾವು ಮಾಡಿದ್ವಿ. ಆ ದುಃಖ ಇನ್ಯಾರಿಗೂ, ಆ ಕುಟುಂಬಕ್ಕೆ ಇನ್ಯಾರಿಗೂ ಬರಬಾರ್ದು. ಅವ್ರು ಹೇಳಿದ್ರಂತೆ, ಛೋಟಾ ಬಚ್ಚಾ ಹೇ ಚೋಡ್ದೋ ಅಂತ ಬೇಡ್ಕೊಂಡ್ರಂತೆ. ಆದರೆ ಕಿರಾತಕರಿಗೆ ಕರುಣೆ ಎಲ್ಲಿರುತ್ತೆ? ಅವರು ಕೇಳಿದ್ದು ಒಂದೇ ಪ್ರಶ್ನೆ, ಕಲ್ಮಾ ಪಡೋ. ಇವರಿಗೆ ಅದು ಗೊತ್ತಿಲ್ಲ. 3 ಬಾರಿ ಗುಂಡಾರಿಸಿ ಸಾಯಿಸಿದ್ದಾರೆ. ಬಹುಶಃ ಸತ್ತೋರ್ದೆಲ್ಲರದು ಇದೇ ಕತೆ. ಅದಕ್ಕೆ ಕಾರಣ ಜಗತ್ತನ್ನು ಎರಡಾಗಿ ನೋಡುವಂಥ ಅವರ ಮೂಲತತ್ವ, ಅವರ ಫಿಲಾಸಫಿ. ಒಂದು ಇಸ್ಲಾಮನ್ನು ಪಾಲಿಸೋರು ಮತ್ತು ಇಸ್ಲಾಮೇತರರು. ಬರೀ ನೋಡ್ತಾರಷ್ಟೇ ಅಲ್ಲ, ಇಸ್ಲಾಮೇತರರ ಬಗೆಗಿನ ಅವರ ದೃಷ್ಟಿಕೋನ, ಆ ದೃಷ್ಟಿಕೋನವನ್ನು ಎಲ್ಲಿವರೆಗೂ ಬದಲಾಯಿಸಲ್ಲ ಅಲ್ಲಿವರೆಗೂ ಟೆರರಿಸ್ಟ್ಗಳು ರಕ್ತ ಬೀಜಾಸುರನಂತೆ ಹುಡ್ತಾನೆ ಇರ್ತಾರೆ. ಆ ದೃಷ್ಟಿಕೋನ ಬದಲಾಗದ ಹೊರತು ಜಗತ್ತಿನಲ್ಲಿ ಶಾಂತಿ ನೆಲೆಸಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಕೋನವೇ ಈ ಎಲ್ಲದರ ಮೂಲ. ಅದು ಬದಲಾಗದ ಹೊರತು ಹೇಗೆ ಶಾಂತಿ ನೆಲೆಸಕ್ಕೆ ಸಾಧ್ಯ? ಇಸ್ಲಾಮೇತರರ ಬಗೆಗಿನ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಳದೆ ಇದ್ದರೆ ಹೇಗೆ ಸಾಧ್ಯ? ಅವರಿಗೆ ಶಾಂತಿಗೂ ಎಲ್ಲಿಯ ಸಂಬಂಧ ಇರುತ್ತೆ? ಅವ್ರಿಗೆ ಯಹೂದಿಗಳನ್ನ ಕಂಡ್ರೂ ಆಗಲ್ಲ, ಕ್ರಿಶ್ಚಿಯನ್ರನ್ನು ಕಂಡ್ರೂ ಆಗಲ್ಲ, ಬುದ್ಧನನ್ನು ಕಂಡ್ರೂ ಆಗಲಿಲ್ಲ. ಬುದ್ಧ ಯಾರಿಗೆ ತೊಂದರೆ ಕೊಟ್ಟಿದ್ದ? ಬುದ್ಧನನ್ನು ಬಾಮಿಯಾನ್ನಲ್ಲಿ 2500 ವರ್ಷಗಳಿಂದ ನಗುನಗ್ತಾ ನಿಂತವನ್ನು ಪಿರಂಗಿ ಹುಟ್ಟು ಉಡಾಯಿಸಿದ್ರು. ಕಾರಣ ಏನು ಅಂದರೆ ದ್ವೇಷ. ಮ್ಯೂಸಿಯಂನಲ್ಲಿದ್ದಂಥ ವಿಷ್ಣು, ಶಿವ, ಬುದ್ಧ, ತೀರ್ಥಂಕರರ ವಿಗ್ರಹಗಳನ್ನು ಕೂಡ ಸಹಿಸ್ಲಿಕ್ಕಾಗಲಿಲ್ಲ, ಮ್ಯೂಸಿಯಮಲ್ಲಿತ್ತು. ಯಾಕೆ ಅಂದರೆ ದ್ವೇಷ. ಸರಸ್ವತಿ ಆಯುಧ ಹಿಡಿದವಳಲ್ಲ, ಜ್ಞಾನದ ಪ್ರಸಾರ ಮಾಡ್ತಿದ್ದವಳು. ಆ ಸರಸ್ವತಿಯ ಮಂದಿರವನ್ನು ಧ್ವಂಸ ಮಾಡಿದ್ರು. ಯಾಕೆ ಅಂದರೆ ದ್ವೇಷ. ನಳಂದ ವಿಶ್ವವಿದ್ಯಾಲಯನೂ ದ್ವೇಷ ಮಾಡಿದ್ರು. ಯಾಕೆ ಅಂದರೆ ತಾನು ನಂಬುವ ಗ್ರಂಥ ಹೊರತುಪಡಿಸಿ ಉಳಿದಿದ್ದು ಯಾವುದೂ ಇರಬಾರ್ದು ಅನ್ನುವಂಥ ದ್ವೇಷ. ಈಗ ಕೊಂದಿರೋದು ಕೂಡ ಆ ದ್ವೇಷದ ಕಾರಣದಿಂದಲೇ. ಆ ದ್ವೇಷ ಹುಟ್ಟಿದ್ದೆಲ್ಲಿಂದ ಅಂದರೆ ತನ್ನ ಮೂಲ ನಂಬಿಕೆಯಲ್ಲಿರುವಂಥ ಜಗತ್ತನ್ನು ಎರಡಾಗಿ ನೋಡುವಂಥ ದೃಷ್ಟಿಕೋನ. ಆ ದೃಷ್ಟಿಕೋನವನ್ನು ಬದಲಾಯಿಸದೇ ಇದ್ದರೆ ಹೇಗೆ ಶಾಂತಿ ನೆಲೆಸಕ್ಕೆ ಸಾಧ್ಯ? ಇನ್ನೆಷ್ಟು ಜನ ಬಲಿಯಾಗಬೇಕು? ಇನ್ನೆಷ್ಟು ಬಾರಿ ಇದೇ ಕತೆ ನಾವು ಹೇಳ್ತಾ ಇರಬೇಕು? ತಾವು ನೆಮ್ಮದಿಯಾಗಿರಲ್ಲ, ಉಳಿದವ್ರನ್ನು ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಪಾಪ ಮಗು, ಆ ತಾಯಿ, ಆಕೆ ಕಣ್ಣೆದುರುಗಡೆ ಗಂಡನ ಹತ್ಯೆ ಆಗುತ್ತೆ. ಹೆಂಗೆ ಸಹಿಸ್ಕೊಳ್ಳೋಕೆ ಸಾಧ್ಯ? ಯಾರು ಸಮಾಧಾನ ಮಾಡೋಕ್ಕಾಗತ್ತೆ? ಸಮಾಧಾನ ಹೆಂಗೆ ಸಿಗುತ್ತೆ? ಎಲ್ಲರೂ ಒಟ್ಟಾಗಿ ವಿಮರ್ಶೆ ಮಾಡಬೇಕಾದ ಅವಶ್ಯಕತೆ ಇದೆ. ಯಾಕೆ ಶಾಸ್ತ್ರಾರ್ಥವಾಗಿರ್ತಕ್ಕಂಥ ಚರ್ಚೆ ನಡೆದಿಲ್ಲ? ಚರ್ಚೆ ನಡಿಬೇಕು, ಸತ್ಯನ ಹೇಳಬೇಕು. ಸತ್ಯನ ಹೇಳಿದಾಗ ಅಟ್ಲೀಸ್ಟ್ ಅವರಾದರೂ ಬದಲಾಗ್ತಾರೆ, ಅವ್ರಿಗೆ ಅನಿಸುತ್ತೆ. ಇಲ್ಲದೇ ಅವ್ರು ಬದಲಾಗಕ್ಕೆ ಸಾಧ್ಯ ಇಲ್ಲ. ತಂತ್ರಗಾರಿಕೆ ಮಾತ್ರ ಬದಲಾಗುತ್ತೆ, ಅವ್ರು ಬದಲಾಗಲ್ಲ. ಇಷ್ಟೇ ಈ ಸಂದರ್ಭದಲ್ಲಿ ಹೇಳೋದು.
ಅವರ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿ ದೇವರು ಕೊಡಲಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ನೀವು ತಾರತಮ್ಯ ಮಾಡಬೇಡಿ ಸಾವಿನಲ್ಲಿ. ವಯನಾಡಿನಲ್ಲಿ ಆನೆ ತುಳಿತಕ್ಕೆ ಸತ್ತವನಿಗೆ 25 ಲಕ್ಷ ಪರಿಹಾರ ಘೋಷಣೆ ಮಾಡ್ತೀರಿ, ಇಲ್ಲಿ 10 ಲಕ್ಷ ಘೋಷಣೆ ಮಾಡ್ತೀರಿ. ಅಂದರೆ ನಿಮಗೆ ಸಾವಿನಲ್ಲೂ ಯಾಕೆ ತಾರತಮ್ಯ ಮಾಡ್ತೀರಿ? ಯಾರಿಗೋ ಸಮಾಧಾನ ಪಡಿಸೋದಕ್ಕೆ 25 ಲಕ್ಷ ಕೊಡೋರು, ಇಲ್ಲಿ ಯಾಕೆ ಬರೀ 10 ಲಕ್ಷ? ಏನು ಸಂದೇಶ ಕೊಡ್ತೀರಿ ನೀವು? ಅಂದರೆ ಕರ್ನಾಟಕದವನು ಸತ್ತರೆ 10 ಲಕ್ಷ, ಕೇರಳದವರು ನಿಮ್ಮ ಅಧಿನಾಯಕಿ ಪ್ರತಿನಿಧಿಸುವಂಥವ್ರು ಸತ್ತರೆ 25 ಲಕ್ಷ ಅನ್ನೋದು ಕೆಟ್ಟ ಸಂದೇಶ. ನಿಮ್ಮ ಬಗ್ಗೆನೂ ಕೆಟ್ಟ ಅಭಿಪ್ರಾಯ ಬರುತ್ತೆ. ಆ ಥರ ತಾರತಮ್ಯ ಮಾಡಬೇಡಿ ಅಂತ ವಿನಂತಿ ಮಾಡ್ತೀನಿ.